ಜಿಲ್ಲೆಯಾದ್ಯಂತ ಇತ್ತೀಚಿನ ದಿನಗಳಲ್ಲಿ ಅಪ್ರಾಪ್ತ ಬಾಲಕರಿಂದ ಮತ್ತು ಗಾಂಜಾ ವ್ಯಸನಿಗಳಿಂದ ಹಿಂದೂ ಸಮಾಜದ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ತೀವ್ರವಾಗಿ ಖಂಡಿಸುತ್ತದೆ. ಇಂದು ಸಮಾಜ ಬಾಂಧವರಿಗೆ ಯಾವುದೇ ಸಂಕಷ್ಟ ಬಂದರೂ ನಮ್ಮನ್ನ ಸಂಪರ್ಕಿಸಿ ಎಂದು ಶಿವಮೊಗ್ಗ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ವಾಸುದೇವ್ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ವಾಸುದೇವ್, ಜಿಲ್ಲಾದ್ಯಂತ ಗಾಂಜಾ ಮತ್ತು ಮಾದಕ ವಸ್ತುಗಳ ಸೇವನೆ, ವರ್ಗಾವಣೆ ಮತ್ತು ಮಾರಾಟ ಹೆಚ್ಚಾಗಿದ್ದು, ಇದನ್ನು ತಡೆಗಟ್ಟಲು ಸರ್ಕಾರ ವಿಫಲವಾಗಿದೆ. ಗಾಂಜಾ ಸೇದುತ್ತಿರುವ ಹಲವು ಮುಸ್ಲಿಮರು ಹಿಂದೂಗಳ ಮೇಲೆ ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡುವುದು, ಕಿರುಕುಳ ಕೊಡುವುದು, ಅವಾಚ್ಯ ನಿಂದನೆ ಮಾಡುವುದು, ಹಿಂದೂಗಳು ಎಲ್ಲಿಯೂ ಸಂಚರಿಸದಂತೆ ನಿರ್ಬಂಧ ಮಾಡುವುದು ಹಾಗೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಹತ್ತಿರ ವರ್ತನೆ ತೋರಿ ಮುಜುಗರವಾಗುವಂತೆ ವರ್ತಿಸಿ ಭಯಪಡಿಸುವ ನೀಚ ಕೃತ್ಯಗಳು ಹೆಚ್ಚಾಗುತ್ತಿದ್ದು, ಇಷ್ಟೊಂದು ದೌರ್ಜನ್ಯವಾದರೂ ಸಹ ಗಾಂಜಾ ವ್ಯಸನಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ದು, ಸಾರ್ವಜನಿಕರು ಸರ್ಕಾರದ ಮೇಲೆ ಭರವಸೆ ಕಳೆದುಕೊಂಡಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ವಾಸುದೇವ್ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ವಾಸುದೇವ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ನಮ್ಮ ನಂಜಪ್ಪ ಆಸ್ಪತ್ರೆಯಲ್ಲಿ HPV ವ್ಯಾಕ್ಸಿನ್ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ. HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ತುಂಬಾನೇ ಸಾಮಾನ್ಯವಾಗಿ ಇರುವಂತಹ ವೈರಸ್. ಈ ಗರ್ಭಕಂಠ, ಯೋನಿ, ಪುರುಷರಲ್ಲಿ ಶಿಶ್ನದ ಕ್ಯಾನ್ಸರ್, ಗುದದ್ವಾರ, ಗಂಟಲು ಕ್ಯಾನ್ಸರ್ಗಳಾಗುವಂತಹ ಚಾನ್ಸಸ್ ಇರುತ್ತೆ. ಒಂದು ವ್ಯಾಕ್ಸಿನ್ ಹಲವಾರು ಕ್ಯಾನ್ಸರ್ಗಳನ್ನ ಪ್ರಿವೆಂಟ್ ಮಾಡಬಹುದು. 9 ರಿಂದ 45 ವರ್ಷದೊಳಗಿನ ಮಹಿಳೆಯರು ಹಾಗೂ ಪುರುಷರು ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಇದರಲ್ಲಿ 2000 HPV ವ್ಯಾಕ್ಸಿನ್ ನಾವು ಡಿಸ್ಕೌಂಟೆಡ್ ಪ್ರೈಸ್ 1500ಕ್ಕೆ ಕೊಡ್ತಾ ಇದ್ದೀವಿ. ತಪ್ಪದೇ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಒಪ್ಕೊಳ್ತಾರೆ, ಆರಕ್ಷಕ ಸಿಬ್ಬಂದಿ, ಆರಕ್ಷಕ ಮುಖ್ಯಾಧಿಕಾರಿಗಳೇ ಹೇಳ್ಕೊಳ್ತಾರೆ, ಇಷ್ಟು ವ್ಯಾಪ್ತಿಯಲ್ಲಿ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ನಾವು ಔಟ್ ಪೋಸ್ಟ್ ಕೇಳಕ್ಕೆ ರಿಕ್ವೆಸ್ಟ್ ಹಾಕಿದ್ದೀವಿ, ಸರ್ಕಾರದಿಂದ ಅನುಮೋದನೆ ಆಗಿಲ್ಲ ಅಂತ. ನಾವು ತುಂಬಾ ಸರಿ ಇದನ್ನ ಔಟ್ ಪೋಸ್ಟ್ ಅಲ್ಲ, ನಮಗೆ ಸ್ಟೇಷನ್ನೇ ಮಾಡಿ ಡಿವೈಡ್ ಮಾಡಿಕೊಡಿ ಸಿಟಿ ಲಿಮಿಟ್ ಅಲ್ಲಿ, ಇಲ್ಲಿ ಸಾಕಾಗ್ತಾ ಇಲ್ಲ ಅನ್ನೋ ಇದನ್ನ ಮೊನ್ನೆ ಸಹ ಆರಕ್ಷಕ ಮುಖ್ಯಾಧಿಕಾರಿಗಳ ಹತ್ರ ನಾವು ಈ ಮಂಡನೆಯನ್ನು ಸಲ್ಲಿಸಿದ್ದೀವಿ. ಅವರು ಅದರ ಬಗ್ಗೆ ಕಾರ್ಯೋನ್ಮುಕ್ತ ಆಗ್ತಾರೆ. ತಾವು ಎಲ್ಲ ಒತ್ತಾಸೆ ಮಾಡಿದ್ರೆ ಪ್ರಾಬಬಲಿ ಅದೊಂದು ಅಚೀವ್ಮೆಂಟ್ ಸಾಧಿಸ್ಬೋದು, ಸರ್ಕಾರದ ಮೇಲೆ ಪ್ರೆಸರ್ ಬಿದ್ದರೆ ಒಂದು ಸ್ಟೇಷನ್ ಅಲ್ಲಿ ಆಗ್ಬೋದು ಅನ್ನೋ ಆಶಾಭಾವನೆಯಲ್ಲಿ ನಾವಿದ್ದೀವಿ. ನಾವು ಇಷ್ಟೇ ಕೇಳೋದು, ಶಿವಮೊಗ್ಗ ಶಾಂತಿಯುತವಾಗಿರ್ಬೇಕು, ಸಹಬಾಳ್ವೆಯಿಂದ ಬದುಕಬೇಕು. ಒಂದು ಸಮುದಾಯ ಇನ್ನೊಂದು ಸಮುದಾಯವನ್ನು ಯಾವಾಗಲೂ ಒಂದು ತುಷ್ಟೀಕರಣ ನೀತಿಯಿಂದ ಅವರವರ ಮಧ್ಯೆ ಜಗಳ ಹಚ್ಚಾಕಿ ನಗರದ ಶಾಂತತೆಯನ್ನು ಅಭದ್ರಗೊಳಿಸಬಾರ್ದು ಅಂತ ಇನ್ನೊಮ್ಮೆ ಸರ್ಕಾರಕ್ಕೆ ಆಗ್ರಹ ಪಡಿಸಿದ್ದು. ಡ್ರಗ್ಸ್ ಗಳನ್ನ ಸೇವಿದ್ರು, ಆಮೇಲೆ ಬೇಕು ಅಂತ ಸುಮ್ಮನೆ ಕಾಲ್ಕೆರೆ ಜಗಳಕ್ಕೆ ಬರೋದು, ಯಾಕಂದ್ರೆ ಇದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಿರೋರು ಸಾಕಷ್ಟು ಜನ ಇದ್ದಾರೆ. ಹಾಗಿದ್ದಾಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸರಿಯಾದ ಬಿಗಿ ಬಂದೋಬಸ್ತ್ ಮಾಡಬೇಕು ಅಂತ ಈಗಾಗಲೇ ಸಾಕಷ್ಟು ಸಲ ಮನವಿ ಮಾಡಿದ್ದೇವೆ. ಮತ್ತೊಮ್ಮೆ ಮನವಿ ಮಾಡೋದು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಬಿಗಿಯಾಗಿದ್ದು, ಕಾಲೇಜು ಹೈಸ್ಕೂಲ್ಗಳಲ್ಲೂ ಸಹ ಇದರ ಪ್ರಭಾವ ಬಹಳ ಆಗ್ತಾ ಇದೆ. ಇದನ್ನು ಸಾಕಷ್ಟು ಸಲ ಚರ್ಚೆ ಮಾಡಿದ್ವಿ. ಇಲ್ಲ ಅದಕ್ಕೊಂದು ಸ್ಕ್ವಾಡ್ ಮಾಡಿದೀವಿ, ಅದನ್ನು ಹೋಗಿ ಚರ್ಚೆ ಮಾಡುತ್ತೆ, ನಮಗೆ ಕಾಲೇಜ್ ಪ್ರಿನ್ಸಿಪಲ್ಸ್ ಎಲ್ಲ ಕರೆದು ಅವರಿಗೆ ಒಂದು ಮೀಟಿಂಗ್ ಮಾಡಬೇಕು ಅಂತ ಸಜೆಸ್ಟ್ ಮಾಡಿದ್ವಿ. ಯಾಕಂದ್ರೆ ಕೆಲವು ಕಾಲೇಜುಗಳಲ್ಲಿ ತಾನು ಮಾಡಿರೋ ಪಾಠ ಆಯ್ತು, ತಾನು ಬೋಧನೆ ಮಾಡೋದಾಯ್ತು, ಮುಗೀತು, ಮತ್ತೆ ಕಾಲೇಜಿನ ಹೊರಗಡೆ ಏನ್ ಆಗ್ತಿದೆ ಅಂತ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ಎಲ್ಲಾ ಪ್ರಿನ್ಸಿಪಲ್ಸ್ ಗಳನ್ನ ಕರೆಸಿ ಅವರ ವಾತಾವರಣ ಹೇಗಿರಬೇಕು, ಕಾಲೇಜು ವಾತಾವರಣ ಹೇಗೆ, ಯಾಕಂದ್ರೆ ಅಲ್ಲಿ ನಿರ್ಬಂಧ ಮಾಡಿದ್ರೆ ಸಾಕಷ್ಟು ಕ್ರೈಮ್ ಗಳು ಕಮ್ಮಿ ಆಗುತ್ತೆ. ರೂಟ್ ಇರದೇ ಅಲ್ಲಿ ಹೈಸ್ಕೂಲ್ಗಳಲ್ಲಿ, ಕಾಲೇಜ್ಗಳು ದಯವಿಟ್ಟು ಪೊಲೀಸ್ ಇಲಾಖೆಗೆ ಮತ್ತೊಮ್ಮೆ ನಾವು ಆಗ್ರಹಪೂರ್ವಕವಾಗಿ ಕೇಳೋದು ಅಂದ್ರೆ ವಾತಾವರಣ ಸರಿಯಾದ ರೀತಿ ಇರಬೇಕು, ನಿಮ್ಮ ಬಿಗಿ ಆಡಳಿತ ಬೇಕು. ಇನ್ನ ಎಲ್ಲಾ ಜಿಲ್ಲೆ, ಎಲ್ಲಾ ತಾಲೂಕು, ಇನ್ನೇನು ಗ್ರಾಮಗಳಲ್ಲೂ ಶುರು ಆಗ್ತಾ ಇದೆ.
ಶಿವಾಜಿ ಜಯಂತಿ ಮಾಡೋ ಹಾಗಿಲ್ಲ, ಸಾವರ್ಕರ್ ಜಯಂತಿ ಮಾಡೋ ಹಾಗಿಲ್ಲ. ನೀವು ಶಿವಾಜಿ ಜಯಂತಿ ಮಾಡಿದ್ರೆ ನೀವು ಇಲ್ಲೇ ಬರಬೇಡ್ರಿ, ಯಾಕೆ ಬರ್ತೀರಾ ಇಲ್ಲಿಗೆ, ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಭಾರತ ದೇಶದಲ್ಲಿ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ. ಹಾಗಾಗಿ ಈ ಜಿಲ್ಲಾಡಳಿತಕ್ಕೆ ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ದೊಡ್ಡ ಮಟ್ಟದೊಳಗಡೆ ಆಗ್ರಹ ಮಾಡ್ತಾ ಇದೀವಿ. ನೀವೇನಾದ್ರೂ ಇದ್ರ ಮಾದಕ ವಸ್ತುಗಳಿಂದ ನೀವೇನಾದ್ರೂ ಮುಕ್ತಿ ಮಾಡಲಿಲ್ಲ ಶಿವಮೊಗ್ಗವನ್ನಾದ್ರೆ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಹಳ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದೆ. ನೀವೇನಾದ್ರೂ ಇದು ಮಾಡಿಲ್ಲ ಅಂದ್ರೆ ಇದು ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ದೊಡ್ಡ ಮಟ್ಟದ ಹೋರಾಟ ಆಗತ್ತೆ. ಆಮೇಲೆ ನಾವೇ ಇದ್ರ ಸಲುವಾಗಿ ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ನಾವು ಹಿಂದೂ ಸಂಘಟನೆ, ನಾವು ಹಿಂದೂ ಸಮಾಜದ ಸುರಕ್ಷತೆಗಾಗಿ ಕೆಲಸ ಮಾಡ್ತಾರಂಥದ್ದು. ಯಾಕೆ ಇದು ಡ್ರಗ್ಸಿನ ವಿರುದ್ಧ ಓಡಾಡ್ತೀವಿ? ನಾವು ನಮ್ಮ ಹಿಂದೂ ಮಕ್ಕಳನ್ನ ಹತ್ಯೆ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಒಂದಿಷ್ಟು ಅಲ್ಲೆಲ್ಲ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದೀವಿ, ಅಲ್ಲೊಂದು 150 ಜನ ಕರ್ಕೊಂಬಂದು ಕೇಸ್ ಹಾಕಿದೀವಿ. ಕೇಸ್ ಹಾಕಿದ್ರೆ ನಡೆಯಲ್ಲ. ನೀವು ಗಾಂಜಾ ಸೇದೋರಿಗೆ ಕೇಸ್ ಹಾಕಿದ್ರೆ ಅಲ್ಲ, ಗಾಂಜಾ ಪೆಡ್ಲರ್ಗಳಿಗೆ, ಅದನ್ನ ಯಾರು ವ್ಯವಸ್ಥೆ ಮಾಡ್ತಾ ಇದಾರೆ, ಇಲ್ಲಿ ತಂದು ಮಾರ್ತಾ ಇದ್ದಾರೆ, ಅವ್ರನ್ನ ಹಿಡಿಬೇಕು. ನಿಮಗೆ ಸರ್ಕಾರದಿಂದ ಪ್ರೆಷರ್ ಇದೆ, ಅವರಿಂದ ಫೋನ್ ಬರುತ್ತೆ, ಇವರಿಂದ ಫೋನ್ ಬರುತ್ತೆ. ನಾಳೆ ಇಡೀ ಹಿಂದೂ ಸಮಾಜ ಇದ್ರ ಸಫರ್ ಪಡ್ಬೇಕಾಗತ್ತೆ. ಹಾಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಮತ್ತು ಜಿಲ್ಲಾಡಳಿತಕ್ಕೂ ನೇರವಾಗಿ ಒಂದು ಆಗ್ರಹ ಮಾಡ್ತಾರೆ. ಇದ್ರ ಮುಂದೆ ದೊಡ್ಡ ಮಟ್ಟದ ಹೋರಾಟದ ರೂಪುರೇಷೆಯನ್ನ ಆಲ್ರೆಡಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಯೋಚನೆ ಮಾಡಿದೆ. ನೀವೇನಾದ್ರೂ ಇದಕ್ಕೆ ಕಡಿವಾಣ ಹಾಕಿಲ್ಲ ಅಂತಂದ್ರೆ ಆ ಹೋರಾಟವನ್ನ ನಾವು ಸಾರ್ವಜನಿಕವಾಗಿ ಮಾಡ್ತೀವಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ.